ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೊನೆಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾರು ಸರಿಯಾದ ಮಾರ್ಗದರ್ಶನ ಮಾಡಿದ್ದಾರೆ. ರೈತರನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ, ಅದರ ಪರಿಣಾಮ ಕಾಂಗ್ರೆಸ್ ಹೇಗೆಲ್ಲ ಎದುರಿಸಬೇಕಾಗುತ್ತೆ ಅನ್ನೋದನ್ನ ವಿವರಿಸಿರೋ ಹಾಗೆ ಕಾಣಿಸ್ತಿದೆ. ಯಾರ ಆಸ್ತಿ ಕೂಡ ನಾವು ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು, ಯಾರು ದಣು ತಗೋಬೇಕಾಗಿಲ್ಲ, ಯಾವ ಸ್ಟ್ರೈಕು ಬೇಡ. ಬಿಡದಿ ಟೌನ್ಶಿಪ್ ಮಾಡಿಯೇ ಮಾಡ್ತೀನಿ ಅಂತಿದ್ದ ಸಿಎಂ ಇವತ್ತು ಸ್ವಲ್ಪ ಮೆತ್ತಗಾಗಿದ್ದಾರೆ. ಯಾರೊಬ್ಬರ ಜಮೀನನ್ನು ನಾವು ಒತ್ತಾಯ ಪೂರ್ವಕವಾಗಿ ಅಥವಾ ಬಲವಂತವಾಗಿ ತೆಗೆದುಕೊಳ್ಳೋದಿಲ್ಲ ಅಂತಿದ್ದಾರೆ. ಯಾರಿಗೆಲ್ಲ ಜಮೀನು ಕೊಡುವ ಆಸಕ್ತಿ ಇದೆಯೋ ಅವರು ಕೊಡ್ಲಿ, ಅಲ್ಲಿ ವ್ಯವಸಾಯ ಮಾಡಬೇಕು ಅನ್ನೋರು ಮಾಡ್ಲಿ ಅಂತ ಹೇಳಿದ್ದಾರೆ. ರೈತ ಮಹಿಳೆಯರ ಸಿಟ್ಟು, ಆಕ್ರೋಶ ಸರ್ಕಾರವನ್ನೇ ತಣ್ಣಗಾಗಿಸಿರೋದಂತೂ ನಿಜ. ಸುದೀರ್ಘ 500 ದಿನಗಳ ಹೋರಾಟಕ್ಕೆ ಕೊನೆಗೂ ಅಲ್ಪ ವಿರಾಮ ಬಿದ್ದ ಹಾಗೆ ಆಗಿದೆ. ಒಂದು ವೇಳೆ ಸರ್ಕಾರವೇನಾದರೂ ಈ ನಿರ್ಧಾರವನ್ನು ಪ್ರಕಟಿಸದೇ ಇದ್ದಿದ್ರೆ ರೈತರ ವಿಚಾರದಲ್ಲಿ ಆಗ್ತಿದ್ದ ದೊಡ್ಡ ರಾಜಕೀಯಕ್ಕೆ ಬಿಡದಿ ಸಾಕ್ಷಿ ಆಗ್ತಿತ್ತು. ಬಿಡದಿ ಟೌನ್ಶಿಪ್ ವಿಚಾರ HDK ಮತ್ತು DK ನಡುವಿನ ಮುಸುಕಿನ ಗುದ್ದಾಟ ಅನ್ನೋದು ಯಾರಿಗೂ ಗೊತ್ತಿರದ ಸತ್ಯವೇನಲ್ಲ. ಈ ವಿಷಯದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಅಂತರವನ್ನ ಅವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಕಾಯ್ಕೊಂಡು ಬಂದಿದ್ರು. ಇನ್ನು ಬಿಜೆಪಿಯ ಲೀಡರ್ಸ್ ಕೂಡ ಈ ಹೋರಾಟದಲ್ಲಿ ಕಾಣಿಸಿಕೊಳ್ಳದೇ ಇರೋದರ ಹಿಂದಿನ ಮರ್ಮ ಇದೇ ಆಗಿತ್ತು ಅನ್ಸುತ್ತೆ. ಇಬ್ಬರು ನಾಯಕರ ಪ್ರತಿಷ್ಠೆ ರೈತರ ನೆಮ್ಮದಿಯ ಬದುಕಿಗೆ ಕೊಳ್ಳಿ ಇಟ್ಟಿತ್ತು. ಇವತ್ತು ಮುಖ್ಯಮಂತ್ರಿಗಳು ನೀಡಿದ ಹೇಳಿಕೆಗಳು ಬಿಡದಿ ಹೋರಾಟದ ಕಾವನ್ನ ತಣ್ಣಗ್ ಮಾಡಿದ್ರೂ ಮಾಡಬಹುದು. ಬಿಡದಿ ಟೌನ್ಶಿಪ್ ಅನುಷ್ಠಾನವನ್ನ ಪರಿಶೀಲಿಸಲು ಒಂದು ಸಮಿತಿಯನ್ನ ರಚಿಸುವ ಬಗ್ಗೆ ಮುಂದಿನ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಂಡು ಈ ಸಮಿತಿಯ ವರದಿಯ ಆಧಾರದಲ್ಲಿ ಯೋಜನೆಯ ಬಗ್ಗೆ ಮುಂದಿನ ತೀರ್ಮಾನ ಕೈಗೊಳ್ಳುವುದು ಅಂತ ಹೇಳಿ ಇವತ್ತು ಸಿಎಂ ತಿಳಿಸಿದ್ದಾರೆ. ಒಂದು ವೇಳೆ ಬಿಡದಿ ವಿಚಾರದಲ್ಲಿ ಸಿಎಂ ಇದೇ ಹಳೆಯ ದಾರಿಯನ್ನು ಹಿಡಿದರೆ ಈ ಹೋರಾಟ ವಿಕೋಪಕ್ಕೆ ಹೋಗೋದು ಗ್ಯಾರಂಟಿ. ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಜೊತೆಗೆ ಬಿಜೆಪಿಯು ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ವಿಚಾರದಲ್ಲಿ ಸರ್ಕಾರ ಸ್ಪಷ್ಟ ನಿರ್ಧಾರಕ್ಕೆ ಬರದೇ ಇದ್ರೆ ರೈತ ಹೋರಾಟ ರಾಜಕೀಯ ತಿಕ್ಕಾಟಕ್ಕೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೊತೆಗೆ ಕಾಂಗ್ರೆಸ್ ರೈತ ವಿರೋಧಿ ಅನ್ನೋ ಕಳಂಕವನ್ನ ಹೊತ್ಕೊಳ್ಳೋದ್ರಲ್ಲೂ ಯಾವುದೇ ಡೌಟ್ ಇಲ್ಲ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.